Hello students, I am Dr. Irana. Today let us discuss about the meaning of political theory. This topic is contained political science second sem paper understanding political theory first session. ವಿದ್ಯಾರ್ಥಿಗಳೇ, ಈ ದಿನ ನಾವು ರಾಜಕೀಯ ಸಿದ್ಧಾಂತದ ಅರ್ಥವನ್ನು ನಾವು ಅಧ್ಯಯನ ಮಾಡೋಣ. ಇದು ಎರಡನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯದ ಪತ್ರಿಕೆಯಾದಂತಹ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಮೊದಲ ಒಂದು ಸೆಷನ್ ಆಗಿದೆ. ಸಾಮಾನ್ಯವಾಗಿ ಇದನ್ನು 5 ಮಾರ್ಕ್ಸ್ಗೆ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ. ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತ, ಇಷ್ಟೇ ಪದವನ್ನು ಕೇಳಿ 5 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆ ಇದೆ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಇದನ್ನು 5 ಮಾರ್ಕ್ಸ್ಗೆ ಕೇಳಿರುವಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಅದೇ ಜೊತೆಗೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ರಾಜಕೀಯ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಸಿದ್ಧಾಂತ, ಈ ಒಂದು ವಿಡಿಯೋ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಮೊದಲಿಗೆ ರಾಜಕೀಯ ಸಿದ್ಧಾಂತದ ವಿಚಾರವನ್ನು ತಿಳಿದುಕೊಳ್ಳುವ ಮೊದಲು ರಾಜಕೀಯ ಸಿದ್ಧಾಂತದ ಪೂರ್ವ ಪೀಠಿಕೆಯನ್ನು ಅಥವಾ ಇಂಟ್ರೊಡಕ್ಷನನ್ನು ನಾವು ಅಧ್ಯಯನ ಮಾಡೋಣ. ಇಟ್ ಸ್ಟಡೀಸ್ ಪೊಲಿಟಿಕಲ್ ಐಡಿಯಾಸ್ ಆ್ಯಂಡ್ ವ್ಯಾಲ್ಯೂಸ್ ಲೈಕ್ ಜಸ್ಟಿಸ್, ಪವರ್ ಆ್ಯಂಡ್ ಡೆಮಾಕ್ರಸಿ ದಟ್ ವಿ ಯೂಸ್ ಟು ಡಿಸ್ಕ್ರೈಬ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿವ್ಯೂ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಸೊ ರಾಜಕೀಯ ಸಿದ್ಧಾಂತ ಯಾವುದನ್ನು ಅಧ್ಯಯನ ಮಾಡ್ತದೆ ಅಥವಾ ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂದರೆ, ರಾಜ್ಯವನ್ನು ಒಳಗೊಂಡಿದೆ, ಸರ್ಕಾರವನ್ನು ಒಳಗೊಂಡಿದೆ, ಜೊತೆಗೆ ಪ್ರಜೆಗಳಿಗೆ ಇರುವಂಥ ಹಕ್ಕು, ಆಮೇಲೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡ್ತದೆ. ಅದರ ಜೊತೆಗೆ ಸರ್ಕಾರದ ಬಗ್ಗೆ, ವಸಾಹತುಶಾಹಿಯ ಬಗ್ಗೆ, ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯತೆ ಬಗ್ಗೆ, ಅದರ ಜೊತೆಗೆ ಜಾಗತೀಕರಣ, ಗ್ಲೋಬಲೈಸೇಷನ್ ಬಗ್ಗೆ, ಪರಿಸರದ ಬಗ್ಗೆ, ಆರೋಗ್ಯ, ವಸತಿ, ಶಿಕ್ಷಣ, ಜಾತ್ಯತೀತತೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಏನು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನೇ ರಾಜಕೀಯ ಸಿದ್ಧಾಂತ ಅಂತೇಳಿ ಕರೀಬೋದು. ಸೊ ರಾಜಕೀಯ ಸಿದ್ಧಾಂತ ರಾಜ್ಯಶಾಸ್ತ್ರದ ಒಂದು ಪ್ರಮುಖವಾದ ಭಾಗ ಆಗಿದೆ ಅಂತೇಳಿ ಗುಲ್ಡ್ ಮತ್ತು ಕೋಲ್ಬ್ ರವರು ವ್ಯಕ್ತಪಡಿಸ್ತಾರೆ. ಅಂದರೆ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿದೆ ಎನ್ನುವ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ರಾಜಕೀಯ ಸಿದ್ಧಾಂತದ ಮೂಲ ನಾವು ರಾಜಕೀಯ ಚಿಂತಕರಂತ ಕರಿಬಹುದು. ಸೊ ರಾಜ್ಯಶಾಸ್ತ್ರದಲ್ಲಿ ಅನೇಕ ರಾಜ್ಯಶಾಸ್ತ್ರದ ಚಿಂತಕರನ್ನು ಕಾಣ್ತೀವಿ. ಪ್ರಾಚೀನ ಕಾಲದಿಂದ ಕೂಡ ನೋಡಿದರೆ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಅದರ ಜೊತೆಗೆ ಇನ್ನೂ ನಾವು ಬಹಳ ಮುಖ್ಯವಾದ ಚಿಂತಕರಂದಾಗ ಸಂತ್ ಅಗಸ್ಟೈನ್, ಸಂತ್ ಥಾಮಸ್ ಅಕ್ವಿನಾಸ್, ಸಿಸಿರೋ, ಸೊ ಮುಂತಾದ ಚಿಂತಕರನ್ನು ನಾವು ಕಾಣ್ತೀವಿ. ಸೊ ಅದಾದ ನಂತರ ಬಹಳ ಮುಖ್ಯವಾಗಿ ಥಾಮಸ್ ಹಾಬ್ಸ್, ಜಾನ್ ಲಾಕ್, ರೂಸೋ, ಆಮೇಲೆ ಥಾಮಸ್ ಕೆಜೆತಾನ್, ನಿಕೋಲೋ ಮೆಕೆವೆಲಿ, ಸೊ ದಿ ಪ್ರಿನ್ಸ್ ಎನ್ನುವ ಗ್ರಂಥವನ್ನು ಕೊಟ್ಟಂಥವ್ರು, ಜೊತೆಗೆ ರಾಜ್ಯ ಎನ್ನುವ ಪದವನ್ನು ಕೊಟ್ಟಂಥವ್ರು ನಿಕೋಲೋ ಮೆಕೆವೆಲಿ, ಮಾರ್ಟಿನ್ ಲೂಥರ್, ಥಾಮಸ್ ಮುನ್ಸರ್, ಜಾನ್ ಕ್ಯಾಲ್ವಿನ್, ಜೀನ್ ಬೋಡಿನ್, ರಿಚರ್ಡ್ ಹೋಕರ್, ರಾಬರ್ಟ್ ಬೆಲ್ಲಮಿನ್, ಫ್ರಾನ್ಸಿಸ್ ಬೇಕನಾನ್. ಸೊ ಈ ರೀತಿಯಾದ ಅನೇಕ ಚಿಂತಕರನ್ನು ನಾವು ಕಾಣ್ತೀವಿ. ಸೊ ಜೊತೆಗೆ ಬೆಂಜಮಿನ್ ಕಾನ್ಸ್ಟಾನ್, ಜಾರ್ಜ್ WF ಹೆಗಲ್, ಸೊ WF ಹೆಗಲ್ ಅಂತ ನಾವು ಹೇಳ್ತೀವಿ. ಸೊ ಡೇವಿಡ್ ರಿಕಾರ್ಡೋ, ಸೊ ಚಾರ್ಲ್ಸ್ ಫಾರ್ಟ್ನರ್, ಜೇಮ್ಸ್ ಮಿಲ್ ಮೀನ್ಸ್ JS ಮಿಲ್ ರವರನ್ನು ನಾವು ನೋಡ್ಬೋದು. ಸೊ ಥಾಮಸ್ ಕ್ಯಾರ್ಲೈನ್, ಜೊತೆಗೆ ಜೋಶಿಯಾ ವ್ಯಾರೆನ್ ಮುಂತಾದ ಹಲವಾರು ಚಿಂತಕರಿದೆ. ಆಧುನಿಕ ಕಾಲದಲ್ಲಿ ನಾವು ನೋಡಿದ್ರೆ ಸೊ ಅನೇಕ ರಾಜಕೀಯ ಚಿಂತಕರನ್ನು ನಾವು ಕಾಣ್ಬೋದು. ಕಾರ್ಲ್ ಪಾಪರ್, ವೈಸ್ ಸಿಮನ್, ಥಿಯೋಡಾರ್ ಅಂಡೋರ್ನೋ, ಆಯಿನ್ ರೌಂಡ್, ಸಿಮೋನಾ ವೆಲ್, ಇಸಯಾ ಬೆರ್ಲಿನ್, ಸೊ ಮುಂತಾದ ಆಧುನಿಕ ಚಿಂತಕರನ್ನು ಕೂಡ ನಾವು ಕಾಣ್ಬೋದು. ಸೊ ಭಾರತದ ವ್ಯವಸ್ಥೆಯಲ್ಲೂ ಕೂಡ ಅನೇಕ ಚಿಂತಕರನ್ನು ಕಾಣ್ತೀವಿ. ಸೊ ಪ್ರಾಚೀನ ಭಾರತದ ರಾಜಕೀಯ ಸಿದ್ಧಾಂತದ ಪಿತಾಮಹನಾದಂಥ ಕೌಟಿಲ್ಯ, ಜೊತೆಗೆ ಕಾಮಾಂಧಕ, ಸೊ ಈವನ್ ಇನ್ನೂ ನಾವು ಮನುವನ್ನು ನಾವು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಅದಾದ ನಂತರ ಆಧುನಿಕ ಕಾಲದಲ್ಲಿ ನಾವು ಮಧ್ಯಯುಗೀನ ಕಾಲದಲ್ಲಿ ನೋಡೋದಾದರೆ ಬಹಳ ಮುಖ್ಯವಾಗಿ ಬಸವಣ್ಣನವರನ್ನು ಕಾಣ್ಬೋದು. ಸೊ ಆಧುನಿಕ ಕಾಲದಲ್ಲಿ ಏನು ಮಹಾತ್ಮ ಜ್ಯೋತಿಬಾ ಫುಲೆ,
ಅದ್ರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್, ಇನ್ನೂ ಬಹಳ ಮುಖ್ಯವಾಗಿ ನಾವು ಹೇಳಿದರೆ ಮಹಾತ್ಮ ಗಾಂಧೀಜಿ. ಸೊ ಈ ಥರದ ಅನೇಕ ಚಿಂತಕರನ್ನು ನಾವು ಕಾಣ್ತೀವಿ. ಸೊ ಈ ಚಿಂತಕರು ಏನು ಪೊಲಿಟಿಕಲ್ ಥಿಂಕರ್ಸ್ ಏನಿದ್ದಾರೆ, ಇವರು ಯಾವ ರೀತಿಯಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ರಾಜ್ಯದ ಬಗ್ಗೆ, ಸರ್ಕಾರದ ಬಗ್ಗೆ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಅಧಿಕಾರ, ವಸಾಹತುಶಾಹಿ, ಈ ಥರದ ವಿಷಯಗಳಿಗೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಒಂದು ಮೌಲ್ಯಯುಕ್ತವಾದ ವಿಚಾರಗಳ ಅಧ್ಯಯನವನ್ನೇ ರಾಜಕೀಯ ಸಿದ್ಧಾಂತ ಅಂತೇಳಿ ಕರೀಬೋದು. ಪೊಲಿಟಿಕಲ್ ಥಿಯರಿ ಸ್ಟಡೀಸ್ ದಿ ಪೊಲಿಟಿಕಲ್ ಸ್ಪೆಕ್ಯುಲೇಷನ್ ಆಫ್ ಇಂಡಿವಿಜುವಲ್ ಫಿಲಾಸಫರ್ ಅಂಡ್ ಐಡಿಯಾಲಜೀಸ್. ಸೊ ರಾಜಕೀಯ ಸಿದ್ಧಾಂತವು ವೈಯಕ್ತಿಕ ತತ್ವಜ್ಞಾನಿ ಅಂದರೆ ಏನು ಚಿಂತಕರೇನಿದ್ದಾರೆ ಆ ಚಿಂತಕರ ಒಂದು ಚಿಂತನೆಗಳು ಜೊತೆಗೆ ಸಿದ್ಧಾಂತಗಳು ಹಾಗೂ ರಾಜಕೀಯ ಊಹಾಪೋಹಗಳನ್ನು ಒಳಗೊಂಡಿರ್ತದೆ. ಅಂದರೆ ರಾಜಕೀಯ ವಿಚಾರಗಳಾದಂಥ, ರಾಜಕೀಯ ಪ್ರಕ್ರಿಯೆಗಳಾದಂಥ ರಾಜ್ಯ, ಸರ್ಕಾರ, ಸ್ವಾತಂತ್ರ್ಯ, ಸಮಾನತೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಊಹೆ ಮತ್ತು ಕಲ್ಪನೆಗಳ ಆಧಾರದ ಮೇಲೆ ತಮ್ಮ ವಿಚಾರವನ್ನು ವ್ಯಕ್ತಪಡಿಸುವುದು ಆಗಿದೆ. ಸೊ ಅಸ್ಥಿರಗಳ ನಡುವೆ ಕ್ರಿಯಾತ್ಮಕ ಸಂಬಂಧಗಳನ್ನು ಸ್ಥಾಪಿಸಿದ ಒಂದು ಕಲ್ಪನೆಯೇ ರಾಜಕೀಯ ಸಿದ್ಧಾಂತ ಅಂತ ಕರೀಬೋದು. ಇಟ್ ಈಸ್ ಎ ಕಾನ್ಸೆಪ್ಚುಯಲ್ ಸ್ಕೀಮ್ ಥ್ರೂ ವಿಚ್ ಫಂಕ್ಷನಲ್ ರಿಲೇಷನ್ಶಿಪ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ವೇರಿಯೇಬಲ್ಸ್. ಸೊ ಈ ರೀತಿಯಾಗಿ ಕ್ರಿಯಾತ್ಮಕ ಸಂಬಂಧಗಳನ್ನು ಇದು ತಿಳಿಸುತ್ತದೆ. ಸೊ ಒಂದು ನಾವು ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದರೆ, ಸೊ ರಾಜಕೀಯ ಸಿದ್ಧಾಂತವು ವಿಶ್ವಾಸಾರ್ಹವಲ್ಲದ ವಿಚಾರಗಳನ್ನು ಕಡೆಗಣಿಸುತ್ತಾ ವಿಶ್ವಾಸಕ್ಕೆ ಅರ್ಹವಾದಂಥ ರಾಜ್ಯಶಾಸ್ತ್ರದ ವಿಷಯಗಳಿಗೆ ಸಂಬಂಧಿಸಿದಂತೆ ದೃಢವಾದ ನಿಲುವನ್ನು ಕೈಗೊಳ್ಳುತ್ತದೆ. ಹಾಗಾಗಿ ರಾಜಕೀಯ ಸಿದ್ಧಾಂತ ಎಂದರೆ ರಾಜ್ಯಶಾಸ್ತ್ರದ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿಂತಕರ ಅಭಿಪ್ರಾಯವನ್ನೇ ರಾಜಕೀಯ ಸಿದ್ಧಾಂತ ಎಂದು ಕರೆಯಬಹುದು. ಮೀನಿಂಗ್ ಆಫ್ ಪೊಲಿಟಿಕಲ್ ಥಿಯರಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಪೊಲಿಟಿಕಲ್ ಥಿಯರಿ? ಟು ಅಂಡರ್ಸ್ಟ್ಯಾಂಡ್ ದಿಸ್, it is necessary to understand the two words political and theory separately. ಸೊ ರಾಜಕೀಯ ಸಿದ್ಧಾಂತ ಅಂದರೆ ಏನು ಅರ್ಥವನ್ನು ನಾವು ಮಾಡ್ಕೊಳ್ಳೋದಾದ್ರೆ, ಸೊ ರಾಜಕೀಯ ಸಿದ್ಧಾಂತ ಅಂದರೆ ಏನು, ಸೊ ಇದನ್ನು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಸೊ ಎರಡು ಪ್ರಮುಖವಾದ ಪದಗಳನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಮೊದಲು ಪೊಲಿಟಿಕಲ್ ಅಂದರೆ ರಾಜಕೀಯ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಜೊತೆಗೆ ಥಿಯರಿ ಸಿದ್ಧಾಂತ ಅಂದರೆ ಏನು ಅನ್ನೋದನ್ನು ನಾವು ಬೇರೆ ಬೇರೆಯಾಗಿ ಮೊದಲು ನಾವು ತಿಳ್ಕೊಳ್ಳೋಣ. ಅದಾದ ನಂತರ ರಾಜಕೀಯ ಸಿದ್ಧಾಂತದ ಡೆಫಿನೇಷನ್ಸನ್ನು, ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಏನೇನು ವ್ಯಾಖ್ಯಾನಗಳಿದ್ದಾವೆ ಅನ್ನೋದ್ರ ಕಡೆ ನಾವು ಗಮನವನ್ನು ಹರಿಸೋಣ. ದಿ ವರ್ಡ್ ಥಿಯರಿ ಈಸ್ ಎ ಗ್ರೀಕ್ ವರ್ಡ್ ವಿಚ್ ಈಸ್ ರಿಲೇಟೆಡ್ ಟು ಟೂ ಅದರ್ ವರ್ಡ್ಸ್. ಸೊ ಥಿಯರಿ ಎನ್ನುವ ಪದ ಗ್ರೀಕ್ ಪದವಾಗಿದ್ದು, ಸೊ ಇದನ್ನು ಎರಡು ಪ್ರಮುಖವಾದ ಒಂದು ಪದಗಳಲ್ಲಿ ಇದು ಸೇರ್ಪಡೆಯಾಗಿದೆ. ಸೊ ಆ ಎರಡು ಪದಗಳು ಅಂತಂದರೆ ಥಿಯೋರಿಯಾ. ಸೊ ಥಿಯೋರಿಯಾ ಎಂದರೆ ಏನು, ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಆಗಿದೆ. ಥಿಯೋರಿಯಾ ವಿಚ್ ಮೀನ್ಸ್ ದ ಆಕ್ಟಿವಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ದಿಸ್ ಈಸ್ ಕಾಲ್ಡ್ ಥಿಯೋರೈಸಿಂಗ್. ಸೊ ಇದನ್ನು ನಾವು ಥಿಯೋರೈಸಿಂಗ್ ಅಂತ ಕೂಡ ಕರೀಬೋದು. ಸೊ ಗ್ರೀಕರು ತಮ್ಮ ಏನು ಚಟುವಟಿಕೆಗಳೇನಿದ್ದಾವೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಥಿಯರಿ ಎನ್ನುವ ಪದವನ್ನು ಸಹಜವಾಗಿ ಬಳಕೆ ಮಾಡ್ತಾಯಿದ್ರು. ಜೊತೆಗೆ ಅವರು ಇತರ ಏನು ನಗರಗಳಲ್ಲಿ ಅಥವಾ ಇತರ ನಗರ ರಾಜ್ಯಗಳಲ್ಲಿ ನಡೆಯುವಂಥ ಧಾರ್ಮಿಕ ಉತ್ಸವಗಳನ್ನು ವೀಕ್ಷಿಸುವ ಸಲುವಾಗಿ ಯಾರ್ಯಾರು ಹೋಗ್ತಾ ಇದ್ರು ಅಂಥವರನ್ನು ಥಿಯೋರೊಯಿ ಎಂದು ಕರೀತಾ ಇದ್ರು. ಸೊ ಥಿಯೋರೊಯಿ ಎಂದು ಕರೀತಾ ಇದ್ರು. ಸೊ ಅದೇ ನಂತರದ ಕಾಲಘಟ್ಟಗಳಲ್ಲಿ ಥಿಯರಿ ಅಂತ ಆಗುತ್ತೆ. ಸೊ ಪ್ರತ್ಯೇಕವಾಗಿ ಅವಲೋಕನ ಮಾಡುವುದಕ್ಕೆ ಥಿಯೋರೋಸ್ ಎಂಬ ಪದವನ್ನು ಕೂಡ ಬಳಕೆ ಮಾಡಿದ್ರು. ಸೊ ಪ್ರತ್ಯೇಕವಾಗಿ ಏನೋ ಒಂದು ಅವಲೋಕನ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಈ ಪದವನ್ನು ಸರಳವಾಗಿ ಬಳಕೆ ಮಾಡ್ತಾರೆ. ಸೊ ಅದಾದ ನಂತರ ಏನು ಥಿಯೋರಿಯಾ ಎನ್ನುವ ಪದ ಸೇರ್ಪಡೆ ಆಗುತ್ತೆ. ಸೊ ಈ ರೀತಿಯಾಗಿ ಥಿಯರಿ ಎನ್ನುವ ಪದ ಹಲವಾರು ಅರ್ಥವನ್ನು ಒಳಗೊಂಡಿದೆ. ಥಿಯೋರಿಯೋಮಾ which means the outcome which is obtained by this activity of theorizing. These are called theorem. It is history of political ideas. So ಈ ಒಂದು ಥಿಯೋರಿಯಾ ಎಂದರೆ ಚಟುವಟಿಕೆಯಿಂದ ಪಡೆದಂಥ ಫಲಿತಾಂಶ. ಸೊ ಯಾವ ರೀತಿಯಾಗಿ ಫಲಿತಾಂಶವನ್ನು ಪಡೆಯಲಾಗಿದೆ, ಸೊ ಅವುಗಳನ್ನು ಥೆರೋಮೆಮ್ ಎಂದು ಕೂಡ ಅದನ್ನು ಕರೆಯಲಾಗುತ್ತೆ. ಸೊ ಹಾಗಾಗಿ ರಾಜಕೀಯ ಸಿದ್ಧಾಂತ ಎಂದರೆ ಸಂಶೋಧನೆಯ ಆಧಾರದ ಮೇಲೆ, ವಿಶ್ಲೇಷಣೆಯ ಆಧಾರದ ಮೇಲೆ, ಜೊತೆಗೆ ಅವಲೋಕನವನ್ನು ಮಾಡೋದ್ರ ಮೂಲಕ ವಿವರಣಾತ್ಮಕವಾದ ಅಭಿಪ್ರಾಯಕ್ಕೆ ಬರುವುದನ್ನೇ
ಥಿಯರಿ ಎಂದು ಕರೆಯಬಹುದು. ಸೊ ಈ ರೀತಿಯಾಗಿ ಥಿಯರಿ ಎನ್ನುವ ಪದವನ್ನು ನಾವು ಅರ್ಥೈಸಬಹುದಾಗಿದೆ. ಒಟ್ಟಾರೆಯಾಗಿ ಥಿಯರಿ ಎಂದರೆ ನಮ್ಮ ಸುತ್ತಮುತ್ತ ನಡೆಯುತ್ತಿರುವಂಥ ಎಲ್ಲ ವಿಚಾರಗಳ ಬಗ್ಗೆ ಅವಲೋಕನ ಮಾಡಿ, ಸಂಶೋಧನೆ ಮಾಡಿ, ಜೊತೆಗೆ ಅವುಗಳಿಗೆ ಪೂರ್ಣವಾದ ವಿವರಣೆಯನ್ನು ನೀಡುವುದೇ ಥಿಯರಿ ಆಗಿದೆ. ಸೊ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರಾಜಕೀಯ ಸಿದ್ಧಾಂತ ಎಂಬ ಪದವನ್ನು ಅವರು ಎಲ್ಲೂ ಕೂಡ ಬಳಸಿಲ್ಲ. ಸೊ ರಾಜಕೀಯ ಸಿದ್ಧಾಂತ ಅಂತೇಳಿ ಪದ ಬಳಸಿಲ್ಲ, ಆದರೆ ಅದಕ್ಕೆ ಬದಲಾಗಿ ರಾಜಕೀಯ, ಪೊಲಿಟಿಕಲ್ ಎನ್ನುವ ಪದವನ್ನು ಅವರು ಬಳಸಿದ್ದಾರೆ. ರಾಜಕೀಯ ಎನ್ನುವ ಪದವನ್ನು ಬಳಸಿದ್ದಾರೆ. ಸೊ ಅರಿಸ್ಟಾಟಲ್ ಮತ್ತು ಪ್ಲೇಟೋ ತಮ್ಮ ಗ್ರಂಥಗಳಲ್ಲಿ ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ರಾಜಕೀಯ ಸಿದ್ಧಾಂತ ಅಂದರೆ ಏನು ಅಂದಾಗ, ಆ ರಾಜಕೀಯ ಸಿದ್ಧಾಂತ ಅಂದರೆ ರಾಜ್ಯ, ಸಂಸ್ಥೆಗಳು, ಸರ್ಕಾರದ ಸ್ವರೂಪ, ಕೆಲಸ, ಕಾರ್ಯಗಳು, ಸೊ ಇವುಗಳಿಗೆ ಸಂಬಂಧಿಸಿದಂತೆ ವಿಶ್ಲೇಷಣೆ ಮಾಡುವುದು ಮತ್ತು ವಿವರಣೆಯನ್ನು ನೀಡುವುದನ್ನೇ ರಾಜಕೀಯ ಸಿದ್ಧಾಂತ ಎಂದು ಕರೆಯಬಹುದು. ಸೊ ರಾಜಕೀಯ ಎನ್ನುವ ಪದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಸೊ ರಾಜಕೀಯ ಎಂದರೆ ಈಗಾಗಲೇ ನಾವು ತಿಳಿದಿರೋ ಹಾಗೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರಾಜಕೀಯ ಎನ್ನುವ ಪದವನ್ನು ರಾಜ್ಯ ಮತ್ತು ಸರ್ಕಾರದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡ್ತಾರೆ. ಅಂದರೆ ಅವರು ರಾಜಕೀಯ, ಪಾಲಿಟಿಕ್ಸ್ ಎನ್ನುವ ಪದವನ್ನು ಪಾಲಿಸ್ ಎನ್ನುವ ಪದಕ್ಕೆ ಹೋಲಿಕೆಯನ್ನು ಮಾಡ್ತಾರೆ. ಪಾಲಿಸ್ ಎಂದರೆ ಸಿಟಿ ಸ್ಟೇಟ್ ಎಂದು ಕರೆಯಬಹುದು. ಸೊ ಸಿಟಿ ಸ್ಟೇಟ್ ಅಂದರೆ ನಗರ ರಾಜ್ಯಗಳು. ಹಾಗಾಗಿ ನಗರ ರಾಜ್ಯಗಳ ಕುರಿತಾದದ್ದೇ ರಾಜಕೀಯ ಅನ್ನೋ ಅರ್ಥವನ್ನು ಬಳಕೆ ಮಾಡ್ತಾರೆ. ನಾವು ಆಧುನಿಕ ಕಾಲದಲ್ಲಿ ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡುವುದನ್ನೇ ರಾಜಕೀಯ ಅಂತೇಳಿ ಕರೀಬೋದು. ಹಾಗಾಗಿ ರಾಜಕೀಯ ಎಂದರೆ ನಾವು ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಸಿದ್ಧಾಂತ ಎಂದರೆ ಆ ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಚಿಂತಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದನ್ನು ನಾವು ಸಿದ್ಧಾಂತ ಅಂತ ಕರೀಬಹುದು. ಹಾಗಾಗಿ ರಾಜಕೀಯ ಸಿದ್ಧಾಂತ ಎಂದರೆ ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿಂತಕರು ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೋ ಅದನ್ನೇ ರಾಜಕೀಯ ಸಿದ್ಧಾಂತ ಎಂದು ಕರೆಯಬಹುದು. ಸೊ ಈ ರಾಜಕೀಯ ಸಿದ್ಧಾಂತ ಬಹಳ ಮುಖ್ಯವಾದಂಥ ಒಂದು ಚಿಂತನೆ. ಸೊ ದಿಸ್ ಮೀನ್ಸ್ ದಟ್ ದ ವರ್ಲ್ಡ್ theorizing is related to the understanding of an ancient. This is only a process of discovery, research or investigation. It has two meanings. It is the ideas given by political scientists. Second one, observations and analysis that are made on political facts. So ಯಾವ ರೀತಿಯಾಗಿ ಸಂಶೋಧನೆ ಮತ್ತು ವಿಶ್ಲೇಷಣೆ ಆಧಾರದ ಮೇಲೆ ರಾಜ್ಯಶಾಸ್ತ್ರದ ವಿಷಯಗಳನ್ನು ತಿಳಿಯಪಡಿಸುತ್ತದೋ ಅದನ್ನೇ ರಾಜಕೀಯ ಸಿದ್ಧಾಂತ ಎಂದು ಕರೆಯಬಹುದು. ಡೆಫಿನೇಷನ್ಸ್. ಸೊ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ವ್ಯಾಖ್ಯಾನಗಳಿದ್ದಾವೆ ಅನ್ನುವುದರ ಕಡೆ ನಾವು ಗಮನವನ್ನು ಹರಿಸೋಣ. ಸಮ್ ಆಫ್ ದಿ ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಥಿಯರಿ ಆರ್ ಆಸ್ ಫಾಲೋಸ್. ಸೊ ಕೆಲವು ರಾಜಕೀಯ ಸಿದ್ಧಾಂತದ ಲಕ್ಷಣಗಳ ಕಡೆ ರಾಜಕೀಯ ಸಿದ್ಧಾಂತದ ವ್ಯಾಖ್ಯಾನಗಳ ಕಡೆ ನಾವು ಗಮನವನ್ನು ಹರಿಸೋಣ. ಸೊ ಜೆ ಫ್ಲನ್ಸ್, according to J. Flans, by political theory, I don't mean explanation of some government's functions, but I mean systematic thinking about the purpose of government. So, Flans ಎನ್ನುವ ಚಿಂತಕ ಹೇಳ್ತಾರೆ, ರಾಜಕೀಯ ಸಿದ್ಧಾಂತ ಅಂದರೆ ಸರ್ಕಾರದ ಕೆಲವು ಕಾರ್ಯಗಳನ್ನ ವಿವರಿಸ್ತೀನಿ ಅಂತ ನಾನು ಅರ್ಥ ಅಲ್ಲ, ಆದರೆ ಸರ್ಕಾರದ ಉದ್ದೇಶಕ್ಕಾಗಿ ವ್ಯವಸ್ಥಿತ ಚಿಂತನೆಯನ್ನು ನಾನು ಅರ್ಥೈಸುತ್ತೇನೆ ಎಂದಿದ್ದಾರೆ. ಸೊ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಸೊ ಇನ್ನೂ ಕೆಲವಾರು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಜಾರ್ಜ್ ಕ್ಯಾಥಿನ್ ಅವರ ಅಭಿಪ್ರಾಯದಲ್ಲಿ ರಾಜಕೀಯ ಸಿದ್ಧಾಂತವು ರಾಜಕೀಯ ವಿಜ್ಞಾನ ಮತ್ತು ರಾಜಕೀಯ ತತ್ವಶಾಸ್ತ್ರದ ಸಂಯೋಜನೆಯಾಗಿದ್ದು ಇಡೀ ಸಾಮಾಜಿಕ ಜೀವನವನ್ನು ನಿಯಂತ್ರಿಸುವ ಪ್ರಕ್ರಿಯೆಯ ವಿವಿಧ ಸಂಗತಿಗಳ ಕಡೆ ಗಮನ ಹರಿಸುವುದೇ ರಾಜಕೀಯ ಸಿದ್ಧಾಂತ ಎಂದಿದ್ದಾರೆ. ಸೊ ಕಾಕರ್ ಎನ್ನುವ ಚಿಂತಕ ಹೇಳ್ತಾರೆ, ರಾಜಕೀಯ ಸಿದ್ಧಾಂತವು ರಾಜಕೀಯ ಸರ್ಕಾರಕ್ಕೆ ಸಂಬಂಧಿಸಿದೆ. ಅದರ ರೂಪಗಳು ಮತ್ತು ಚಟುವಟಿಕೆಗಳ ಅಧ್ಯಯನ, ವಿಶ್ಲೇಷಣೆ, ಹೋಲಿಕೆಗಳು ಮತ್ತು ಮೌಲ್ಯಮಾಪನವು ತಕ್ಷಣದ ಮತ್ತು ತಾತ್ಕಾಲಿಕ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಸಂಗತಿಗಳ ಆಧಾರದ ಮಾತ್ರ ಅರ್ಥ ಮಾಡುವ ಸಾಧ್ಯತೆಯನ್ನು ಹೊಂದಿದೆ ಎನ್ನುವ ಅಭಿಪ್ರಾಯವನ್ನು ಕಾಕರ್ ಅವರು ವಿವರಿಸಿದ್ದಾರೆ. ಸೊ ಅಕಾರ್ಡಿಂಗ್ ಟು ಜೋಸೆಫ್ ಡನ್ನರ್, ಜನರಲಿ ದ ಎಂಟೈರ್ ರಿಯಲ್ಮ್ ಆಫ್ ಥಾಟ್ಸ್ ಕನ್ಸರ್ನಿಂಗ್ ದಿ ಆರಿಜಿನ್, ಫಾರ್ಮ್ ಅಂಡ್ ಬಿಹೇವಿಯರ್ ಆಫ್ ದಿ ಸ್ಟೇಟ್ ಈಸ್ ಕಾಲ್ಡ್ ಪೊಲಿಟಿಕಲ್ ಥಿಯರಿ. ಸೊ ಜೋಸೆಫ್ ಡನ್ನರ್ ಅವರ ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ
ಸರ್ಕಾರದ ಮೂಲ ಸ್ವರೂಪ, ನಡವಳಿಕೆ ಮತ್ತು ಆಲೋಚನೆಗಳ ಸಂಪೂರ್ಣ ಸಿದ್ಧಾಂತವೇ ರಾಜಕೀಯ ಸಿದ್ಧಾಂತ ಎಂದು ಕರೆದಿದ್ದಾರೆ. ಸೊ ಅವರು ರಾಜಕೀಯ ಸಿದ್ಧಾಂತ ಎಂದರೆ ಏನೋ ಒಂದು ರಾಜ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳೇನಿದ್ದಾವೆ ಅದು ರಾಜ್ಯ, ಸರ್ಕಾರ, ಹಕ್ಕು, ಸ್ವಾತಂತ್ರ್ಯ, ಸಮಾನತೆ, ಜಾತ್ಯತೀತತೆ ಮುಂತಾದ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಏನು ಆಲೋಚನೆಗಳಿದ್ದಾವೆ ಅವುಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಒಂದು ಚಿಂತನೆಯನ್ನೇ ರಾಜಕೀಯ ಸಿದ್ಧಾಂತ ಎಂದು ಕರೆದಿದ್ದಾರೆ. ಸೊ ಜೆ.ಸಿ. ಪ್ಲಾಂಟೋರ್ ಅವರ ಅಭಿಪ್ರಾಯದಲ್ಲಿ, ಜೆ.ಸಿ. ಪ್ಲಾಂಟೋ ಮತ್ತು ಆರ್.ಎಫ್. ರಿಕ್ಸ್ ರವರ ಅಭಿಪ್ರಾಯದಲ್ಲಿ ರಾಜಕೀಯ ಸಿದ್ಧಾಂತವು ಮೌಲ್ಯಮಾಪನ ಮಾಡಲು ಪ್ರಯತ್ನಿಸುವ ಚಿಂತನೆಯ ದೇಹವಾಗಿದೆ, ಭವಿಷ್ಯ ಸೂಚಕ ರಾಜಕೀಯ ವಿದ್ಯಮಾನವನ್ನು ವಿವರಿಸುತ್ತದೆ ಎಂದಿದ್ದಾರೆ. ಅಕಾರ್ಡಿಂಗ್ ಟು ಜೆ.ಸಿ. ಪ್ಲಾಂಟೋ ಅಂಡ್ ಆರ್.ಎಫ್. ರಿಕ್ಸ್, political theory is a body of thought that seeks to evaluate, explain, predict political phenomena. According to David, he says political are complex networks of concepts and generalizations about political life involving ideas, assumptions, and statements about the nature, purpose and key features of government, state and society, and about the political capabilities of human beings. ಸೊ ಡೇವಿಡ್ ಅವರ ಅಭಿಪ್ರಾಯದಲ್ಲಿ ರಾಜಕೀಯ ಪರಿಕಲ್ಪನೆಗಳು ಮತ್ತು ಸರ್ಕಾರ, ರಾಜ್ಯ, ಸಮಾಜದ ಗುಣಲಕ್ಷಣಗಳು, ರಾಜ್ಯ ಮತ್ತು ಸಮಾಜದ ಮತ್ತು ಮಾನವರ ರಾಜಕೀಯ ಸಾಮರ್ಥ್ಯಗಳ ಬಗ್ಗೆ ಕಲ್ಪನೆಗಳು, ಊಹೆಗಳು ಮತ್ತು ಹೇಳಿಕೆಗಳನ್ನು ಒಳಗೊಂಡಿರುವ ರಾಜಕೀಯ ಜೀವನದ ಬಗ್ಗೆ ಪರಿಕಲ್ಪನೆಗಳು ಮತ್ತು ಸಾಮಾನ್ಯೀಕರಣಗಳ ಸಂಕೀರ್ಣ ಜಾಲಗಳ ರಾಜಕೀಯ ಸಿದ್ಧಾಂತ ಎಂದು ಕರೆದಿದ್ದಾರೆ. ಸೊ ಇನ್ ದ ವರ್ಡ್ ಆಫ್ ಸಬೈನ್, ಸೊ ಸಬೈನ್ ಅವರ ಅಭಿಪ್ರಾಯದಲ್ಲಿ ವಿಶಾಲವಾದ ರಾಜಕೀಯ ಸಿದ್ಧಾಂತವು ರಾಜಕೀಯ ಅಥವಾ ರಾಜಕೀಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಏನು ಮತ್ತು ರಾಜಕೀಯ ಸಮಸ್ಯೆಯ ಶಿಸ್ತಿನ ಬಗ್ಗೆ ಸಂಬಂಧಿಸಿದಂತೆ ಅರ್ಥವನ್ನು ನೀಡುವುದೇ ರಾಜಕೀಯ ಸಿದ್ಧಾಂತ ಎಂದಿದ್ದಾರೆ. ಇನ್ ದ ವರ್ಡ್ ಆಫ್ ಸಬೈನ್, ಬ್ರಾಡ್ಲಿ ಪೊಲಿಟಿಕಲ್ ಥಿಯರಿ ಮೀನ್ಸ್ ಆಸ್ ಎನಿಥಿಂಗ್ ಅಬೌಟ್ ಪಾಲಿಟಿಕ್ಸ್ ಆರ್ ರೆಲಿವೆಂಟ್ ಟು ಪಾಲಿಟಿಕ್ಸ್ ಅಂಡ್ ನ್ಯಾರೋಲಿ ಆಸ್ ದಿ ಡಿಸಿಪ್ಲೈನಿಂಗ್ ಇನ್ವೆಸ್ಟಿಗೇಷನ್ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್. ಸೊ ಬ್ಲಮ್ ರವರ ಅಭಿಪ್ರಾಯದಲ್ಲಿ ರಾಜಕೀಯ ಸಿದ್ಧಾಂತವು ರಾಜಕೀಯ ವಿಷಯ, ರಾಜಕೀಯ ಪ್ರಪಂಚದ ಒಂದು ವಿವರಣೆಯಾಗಿದೆ. ರಾಜಕೀಯ ಪ್ರಪಂಚದ ಸಾಮಾನ್ಯ ತಿಳುವಳಿಕೆ ಇಲ್ಲದ ನಾವು ಘಟನೆಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಅದು ಏಕೆ ಸಂಭವಿಸಿತು ಎಂಬುದರ ಬಗ್ಗೆ ಏನು ನಿರ್ಧರಿಸುತ್ತದೆ, ಅದು ಒಳ್ಳೆಯದನ್ನು ತೀರ್ಮಾನಿಸುತ್ತದೆ ಅಥವಾ ಕೆಟ್ಟದ್ದನ್ನು ಅಥವಾ ಮುಂದಿನದನ್ನು ಏನಾಗಬೇಕು ಎಂಬುದನ್ನು ನಿರ್ಧರಿಸುವುದೇ ರಾಜಕೀಯ ಸಿದ್ಧಾಂತ ಎಂದು ಅರ್ಥೈಸಿದ್ದಾರೆ. ಸೊ ಅಕಾರ್ಡಿಂಗ್ ಟು ಬ್ಲಮ್, political theory is an explanation of a political subject matter, a general understanding of the political world, a frame or reference without which he would be unable to recognize an event of political, decide anything about why it happened, judge whether it was good or bad, or decide what was likely to happen next. From the above definition, so ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ it is clear that political theory is a branch of political science with a limited field of study. ಸೊ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿದ್ದು ಕೆಲವು ಸೀಮಿತ ಅಧ್ಯಯನವನ್ನು ಒಳಗೊಂಡಿದೆ ಎನ್ನುವ ಅಭಿಪ್ರಾಯವನ್ನು ನಾವಿಲ್ಲಿ ಕಾಣ್ಬೋದು. ಇಟ್ ಸ್ಟ್ಯಾಂಡ್ ಫಾರ್ ದಿ ಐಡಿಯಾಸ್ ಆಫ್ ಇಂಡಿವಿಜುವಲ್, ಆರ್ ಎ ಸ್ಕೂಲ್ ಆರ್ ಎ ಪೊಲಿಟಿಕಲ್ ಥಿಂಕಿಂಗ್. ಸೊ ಇದು ಒಂದು ವ್ಯಕ್ತಿ ಅಥವಾ ಶಾಲೆ ಅಥವಾ ರಾಜಕೀಯ ಚಿಂತನೆಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಇದೆ. ಹೀಗಾಗಿ ರಾಜಕೀಯ ಸಿದ್ಧಾಂತದ ವಿದ್ಯಾರ್ಥಿ ದೈವಿಕ ಮೂಲದ ಸಿದ್ಧಾಂತ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತ, ಐತಿಹಾಸಿಕ ಸಿದ್ಧಾಂತ ಇತ್ಯಾದಿಗಳಂಥ ರಾಜ್ಯದ ಮೂಲ ಮತ್ತು ಪ್ರಕೃತಿಯ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತದೆ. Thus a student of political theory will study the theories of the origin and nature of state, like divine origin theory, social contract theory, historical theory, etc. ಸೊ ಹಾಗಾಗಿ ರಾಜ್ಯದ ಉಗಮಕ್ಕೆ ಸಂಬಂಧಿಸಿದಂತೆ, ರಾಜ್ಯದ ಒಂದು ಕಾರ್ಯಗಳಿಗೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಐತಿಹಾಸಿಕ ಸಿದ್ಧಾಂತ. ರಾಜ್ಯ ಹೇಗೆ ಉಗಮ ಆಯಿತು ಅಂದರೆ ಇದೊಂದು ಇತಿಹಾಸದ ಫಲ ಎನ್ನುವ ಚಿಂತನೆಯನ್ನು ಹಲವಾರು ಚಿಂತಕರು ವ್ಯಕ್ತಪಡಿಸ್ತಾರೆ. ಜೊತೆಗೆ ರಾಜ್ಯ ದೇವರ ಸೃಷ್ಟಿ ಎನ್ನುವುದನ್ನು ಕೆಲವು ಚಿಂತಕರು ಹೇಳ್ತಾರೆ. ಸೊ ಅದನ್ನು ನಾವು ದೈವಿಕ ಮೂಲದ ಸಿದ್ಧಾಂತ ಅಂತ ಕರಿತೀವಿ. ರಾಜ್ಯ ದೇವರ ಸೃಷ್ಟಿ ಅನ್ನೋದನ್ನು ಹೇಳ್ತಾರೆ. ಸೊ 14ನೇ ಲೂಯಿ ನಾನೇ ರಾಜ್ಯ ಅಂತೇಳಿ ಕರೆದಿದ್ದ.
ಸೊ ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ಚಿಂತಕರು ರಾಜ್ಯಕ್ಕೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯವನ್ನ ದೇವರಿಂದ ಹುಟ್ಟಿದೆ ಅಂತ ಹೇಳಿದಾಗ ಅದನ್ನ ದೈವಿಕ ಮೂಲದ ಸಿದ್ಧಾಂತ ಅಂತ ಹೇಳ್ಬೋದು. ಜೊತೆಗೆ ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ಥಾಮಸ್ ಹಾಬ್ಸ್, ಜಾನ್ ಲಾಕ್, ರೂಸೋ ಈ 3 ಜನ ಚಿಂತಕರು ಕೂಡ ತಮ್ಮ ಗ್ರಂಥಗಳಲ್ಲಿ ರಾಜ್ಯ ಒಪ್ಪಂದದ ಫಲ ಎಂದಿದ್ದಾರೆ. ಅಂದರೆ ಅವರು ರಾಜ್ಯ ನೈಸರ್ಗಿಕ ಸ್ಥಿತಿಯಲ್ಲಿ ಇರಲಿಲ್ಲ, ಅದಾದ ನಂತರ ಜನರು ಮತ್ತು ಜನರ ಮಧ್ಯೆ, ಜನರು ಮತ್ತು ಅಧಿಕಾರ ನಡೆಸುವಂಥ ವ್ಯಕ್ತಿಗಳ ಮಧ್ಯೆ ಆದಂಥ ಒಪ್ಪಂದದ ಫಲವಾಗಿ ರಾಜ್ಯ ಉಗಮ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ರಾಜ್ಯದ ಮೂಲ ಮತ್ತು ರಾಜ್ಯದ ಉಗಮಕ್ಕೆ ಸಂಬಂಧಿಸಿದಂಥ ಅನೇಕ ಸಿದ್ಧಾಂತಗಳಲ್ಲಿ 3 ಸಿದ್ಧಾಂತಗಳು ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಇನ್ನೂ ಹಲವಾರು ಸಿದ್ಧಾಂತಗಳಿದ್ದಾವೆ. ಸೊ ಮಾತೃಪ್ರಧಾನ ಸಿದ್ಧಾಂತ ಇದೆ, ಪಿತೃಪ್ರಧಾನ ಸಿದ್ಧಾಂತ ಇದೆ, ಶಕ್ತಿ ಅಥವಾ ಬಲ ಸಿದ್ಧಾಂತ ಇದೆ. ಸೊ ಈ ರೀತಿಯಾದ ಅನೇಕ ಇತರೆ ಸಿದ್ಧಾಂತಗಳು ರಾಜ್ಯದ ಮೂಲ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದಂತೆ ವಿವರಿಸುತ್ತದೆ. ಸೊ ಥಿಯರೀಸ್ ಆಫ್ ಸಾವರ್ನಿಟಿ ಲೈಕ್ ಜಾನ್ ಆಸ್ಟಿನ್ ಥಿಯರಿ ಅಂಡ್ ಪ್ಲೂರಲಿಸ್ಟ್ ಥಿಯರಿ ಆಫ್ ಡೆಮಾಕ್ರಸಿ ಲೈಕ್ ಲಿಬರಲ್ ಥಿಯರಿ, ಮಾರ್ಕ್ಸಿಸ್ಟ್ ಥಿಯರಿ, ಎಲೈಟ್ಸ್ ಥಿಯರಿ ಎಕ್ಸೆಟ್ರಾ. ಸೊ ಪರಮಾಧಿಕಾರಕ್ಕೆ ಸಂಬಂಧಿಸಿದಂತೆ ಪರಮಾಧಿಕಾರ ಯಾರಲ್ಲಿದೆ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ಜಾನ್ ಆಸ್ಟಿನ್ ರವರು ತಮ್ಮ ಸಿದ್ಧಾಂತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಸಿದ್ಧಾಂತದ ಪ್ರಕಾರ ಜಾನ್ ಆಸ್ಟಿನ್ ಹೇಳ್ತಾರೆ, ಪರಮಾಧಿಕಾರ ಯಾರ ಬಳಿಯಲ್ಲಿದೆ? ಪರಮಾಧಿಕಾರ ಕೇವಲ ರಾಜ್ಯದ ಬಳಿಯಲ್ಲಿ ಮಾತ್ರ ಇದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಪರಮಾಧಿಕಾರದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಪರಮಾಧಿಕಾರ ಶಾಶ್ವತವಾದುದು, ಅವರ್ಗೀಯವಾದುದು, ಹಸ್ತಾಂತರಿಸಲಾಗದ್ದು, ಪರಮಾಧಿಕಾರವನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಜಾನ್ ಆಸ್ಟಿನ್ ಅವರು ತಮ್ಮ ಸಾವರೆಂಟಿ ಸಿದ್ಧಾಂತದಲ್ಲಿ ವಿವರಿಸ್ತಾರೆ. ಅದ್ರ ಜೊತೆಗೆ ಪರಮಾಧಿಕಾರಕ್ಕೆ ಸಂಬಂಧಿಸಿದಂತೆ ಬಹುತ್ವವಾದಿ ಸಿದ್ಧಾಂತವನ್ನು ಕೂಡ ಕಾಣ್ತೀವಿ. ಬಹುತ್ವವಾದಿ ಸಿದ್ಧಾಂತ ಪ್ಲೂರಲಿಸ್ಟ್ ಥಿಯರಿ ಪ್ರಕಾರ ಪರಮಾಧಿಕಾರ ಕೇವಲ ರಾಜ್ಯದಲ್ಲಿ ಮಾತ್ರ ಇರೋದಿಲ್ಲ, ಸಂಘ ಸಂಸ್ಥೆಗಳಲ್ಲಿ ಸೇರ್ಪಡೆಯಾಗಿದೆ. ಹಾಗಾಗಿ ಪರಮಾಧಿಕಾರ ಅವರ್ಗೀಯವಾದದಲ್ಲ, ಶಾಶ್ವತವಾದದಲ್ಲ. ಪರಮಾಧಿಕಾರ ಹಂಚಿಕೆಯನ್ನು ಮಾಡಬಹುದು, ಪ್ರಜೆಗಳಲ್ಲಿ ಪರಮಾಧಿಕಾರ ಇದೆ ಅನ್ನೋ ಅಭಿಪ್ರಾಯವನ್ನು ಈ ಬಹುತ್ವವಾದಿ ಸಿದ್ಧಾಂತ ಹೇಳುತ್ತೆ. ಅದೇ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳಿದ್ದಾವೆ. ಆ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಲಿಬರಲ್ ಡೆಮಾಕ್ರೆಟಿಕ್ ಥಿಯರಿ, ಮಾರ್ಕ್ಸಿಸ್ಟ್ ಡೆಮಾಕ್ರೆಟಿಕ್ ಥಿಯರಿ, ಎಲೈಟ್ಸ್ ಡೆಮಾಕ್ರೆಟಿಕ್ಸ್ ಥಿಯರಿಯನ್ನು ಕಾಣ್ತೀವಿ. ಸೊ ಪ್ರಜಾಪ್ರಭುತ್ವದ ಒಂದು ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಪ್ರಜೆಗಳಲ್ಲಿ ಅಧಿಕಾರ ಇದೆ. ಸೊ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳಲ್ಲಿ ಹಕ್ಕು, ಸ್ವಾತಂತ್ರ್ಯ, ಸಮಾನತೆ ಇದೆ. ಒಂದು ಒಂದು ಸರ್ಕಾರವನ್ನು ರಚಿಸುವ ಮತ್ತು ಬದಲಾಯಿಸುವಂಥ ಅಧಿಕಾರ ಪ್ರಜೆಗಳಲ್ಲಿ ಇದೆ ಅನ್ನೋದನ್ನು ಲಿಬರಲ್ ಡೆಮಾಕ್ರೆಟಿಕ್ ಥಿಯರಿ ವ್ಯಕ್ತಪಡಿಸುತ್ತೆ. ಸೊ ಮಾರ್ಕ್ಸಿಸ್ಟ್ ಡೆಮಾಕ್ರೆಟಿಕ್ ಥಿಯರಿ, ಸೊ ಇದು ಏನು ಹೇಳುತ್ತೆ? ಪ್ರಜಾಪ್ರಭುತ್ವವು ಕಾರ್ಮಿಕರಲ್ಲಿದ್ದಾಗ ಅದೇ ನಿಜವಾದ ಪ್ರಜಾಪ್ರಭುತ್ವ ಎನ್ನುವ ಅಭಿಪ್ರಾಯವನ್ನು ಮಾರ್ಕ್ಸ್ವಾದಿ ಸಿದ್ಧಾಂತಕಾರರು ವ್ಯಕ್ತಪಡಿಸ್ತಾರೆ. ಸೊ ಪ್ರಜೆಗಳು ಎನ್ನುವುದಕ್ಕೆ ಬದಲಾಗಿ ಕಾರ್ಮಿಕರು ಒಂದು ಅಧಿಕಾರವನ್ನು ಚಲಾಯಿಸಿದಾಗ ಅದನ್ನೇ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ ಕರೀಬೋದು. ಎಲೈಟ್ಸ್ ಡೆಮಾಕ್ರೆಟಿಕ್ ಥಿಯರಿ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ. ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಎಂದರೆ ನಿಜವಾಗೂ ಕೂಡ ಪ್ರಜಾಪ್ರಭುತ್ವ ಯಾರಲ್ಲಿದೆ? ಸಮಾಜದಲ್ಲಿ ಅಧಿಕಾರ ಚಲಾಯಿಸುವಂಥ ರಾಜಕಾರಣಿಗಳಲ್ಲಿ, ವ್ಯಾಪಾರಿಗಳಲ್ಲಿ, ಸಿನಿಮಾ ನಟರಲ್ಲಿ, ಆಮೇಲೆ ಉದ್ದಿಮೆದಾರರಲ್ಲಿ ಪ್ರಜಾಪ್ರಭುತ್ವ ಇದೆ. ಹಾಗಾಗಿ ಪ್ರಜಾಪ್ರಭುತ್ವ ನಿಜವಾಗ್ಲೂ ಕೂಡ ಜನರಲ್ಲಿಲ್ಲ, ಜನರಲ್ಲಿ ಕೇಂದ್ರೀಕೃತ ಆಗಿಲ್ಲ. ಹಾಗಾಗಿ ಜನರು ಮತದಾನ ಮಾಡ್ತಾರೆ ಹೊರತು ಎಲ್ಲ ಅಧಿಕಾರವನ್ನು ಗಣ್ಯರೇ ಅಥವಾ ಶ್ರೇಷ್ಠರೇ ಚಲಾಯಿಸ್ತಾರೆ ಅನ್ನೋದನ್ನು ಈ ಸಿದ್ಧಾಂತ ವ್ಯಕ್ತಪಡಿಸುತ್ತೆ. ಸೊ ರಾಜ್ಯದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಥಿಯರೀಸ್ ಆಫ್ ಸ್ಟೇಟ್ ಆಕ್ಟಿವಿಟಿ ಲೈಕ್ ಲಜಫೇರ್ ಥಿಯರಿ, ಸೊ ಸೋಷಿಯಲ್ ವೆಲ್ಫೇರ್ ಥಿಯರಿ. ಸೊ ರಾಜ್ಯದ ಒಂದು ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸಿದ್ಧಾಂತಗಳಿದ್ದಾವೆ. ಸೊ ಸೋಷಿಯಲ್ ವೆಲ್ಫೇರ್ ಥಿಯರಿ, ಸೊ ಸಾಮಾಜಿಕ ಸಿದ್ಧಾಂತ. ಸೊ ಸಮಾಜ ಕಲ್ಯಾಣ ಸಿದ್ಧಾಂತದ ಅಭಿಪ್ರಾಯದಲ್ಲಿ ಎಲ್ಲ ಪ್ರಜೆಗಳನ್ನು ಬಹಳ ಮುಖ್ಯವಾಗಿ ಬಡವರನ್ನು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ವಿಷಯವನ್ನು ರಾಜ್ಯದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಿದ್ಧಾಂತ ವ್ಯಕ್ತಪಡಿಸುತ್ತೆ. ಥಿಯರೀಸ್ ಆಫ್ ಪೊಲಿಟಿಕಲ್ ಆಬ್ಲಿಗೇಷನ್ ಲೈಕ್ ಡಿವೈನ್ ಥಿಯರಿ, ಮಾರ್ಕ್ಸಿಸ್ಟ್ ಥಿಯರಿ, ಐಡಾಲಿಸ್ಟಿಕ್ ಥಿಯರಿ. ಸೊ ರಾಜ್ಯದ ಚಟುವಟಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ದೈವಿಕ ಸಿದ್ಧಾಂತ ಇದೆ, ಮಾರ್ಕ್ಸ್ವಾದಿ ಸಿದ್ಧಾಂತ ಇದೆ ಮತ್ತು ಆದರ್ಶವಾದಿ ಸಿದ್ಧಾಂತವನ್ನು ಕೂಡ ನಾವು ಕಾಣಬಹುದು. ಸೊ ಪ್ಲೇಟೋ ಆದರ್ಶವಾದಿ ಸಿದ್ಧಾಂತವನ್ನು ವ್ಯಕ್ತಪಡಿಸ್ತಾರೆ. ಆದರ್ಶವಾದ ಸಿದ್ಧಾಂತದ ಪ್ರಕಾರ ರಾಜ್ಯದ ಅಧೀನದಲ್ಲಿ ಪ್ರಜೆಗಳಿರಬೇಕು. ಸೊ ರಾಜ್ಯದಿಂದ ಮಾತ್ರ ಪ್ರಜೆ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಆಗಲಿಕ್ಕೆ ಸಾಧ್ಯ ಅನ್ನೋ ಅಭಿಪ್ರಾಯವನ್ನು ಅರಿಸ್ಟಾಟಲ್ ಕೂಡ ವ್ಯಕ್ತಪಡಿಸ್ತಾರೆ. ಸೊ ಐಡಿಯಲಿಸ್ಟ್ ಥಿಯರಿ ಪ್ರಕಾರ ರಾಜ್ಯಕ್ಕೆ ಪ್ರಜೆಗಳು ವಿಧೇಯರಾಗಿರ್ಬೇಕು ಅನ್ನೋದನ್ನು ವ್ಯಕ್ತಪಡಿಸುತ್ತೆ.
ಸೊ ಥಿಯರೀಸ್ ಆಫ್ ಐಡಿಯಾಲಜಿ ಲೈಕ್ ಲಿಬರಲ್ ಥಿಯರಿ, ಮಾರ್ಕ್ಸಿಸ್ಟ್ ಥಿಯರಿ, ಟೋಟಲೈಟೇರಿಯನ್ ಥಿಯರಿ. ಸೊ ಆದರ್ಶ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಈ 3 ರೀತಿಯಾದ ಸಿದ್ಧಾಂತವನ್ನು ಕಾಣ್ಬೋದು. ಸೊ ರಾಜಕೀಯ ಬಾಧ್ಯತೆಗಳಿಗೆ ಸಂಬಂಧಿಸಿದಂತೆ ಮಾರ್ಕ್ಸ್ವಾದಿ ಸಿದ್ಧಾಂತ ಇದೆ, ನಿರಂಕುಶ ಸಿದ್ಧಾಂತಗಳಿದ್ದಾವೆ. ಸೆವರಲ್ ಅದರ್ ಥಿಯರೀಸ್ ಲೈಕ್ ಟ್ರೆಡಿಷನ್ ಅಂಡ್ ಮಾಡರ್ನ್ ಥಿಯರೀಸ್ ಸೀಕಿಂಗ್ ಟು ಎಕ್ಸ್ಪ್ಲೈನ್ ಪೊಲಿಟಿಕಲ್ ಫೆನಾಮಿನಾ. ಸೊ ರಾಜಕೀಯ ವಿದ್ಯಮಾನಗಳನ್ನು ತಿಳಿಸಲಿಕ್ಕೆ ಅನೇಕ ಇತರ ಸಿದ್ಧಾಂತಗಳನ್ನು ಕೂಡ ನಾವು ಕಾಣಬಹುದು. ಸೊ ಅವುಗಳು ಮಾತ್ರವಲ್ಲದೆ ಇನ್ನೂ ಅನೇಕ ಸಿದ್ಧಾಂತಗಳನ್ನು ನಾವು ಕಾಣ್ತೀವಿ. ಸೊ ಹಕ್ಕಿಗೆ ಸಂಬಂಧಿಸಿದಂತೆ, ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ, ಆಮೇಲೆ ನ್ಯಾಯಕ್ಕೆ ಸಂಬಂಧಿಸಿದಂತೆ ಕೂಡ ಅನೇಕ ಸಿದ್ಧಾಂತಗಳು ಕಂಡು ಬರ್ತವೆ. ಸೊ ಅಂತಹ ಸಿದ್ಧಾಂತಗಳ ಬಗ್ಗೆ ಚಿಂತಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ನಾವು ರಾಜಕೀಯ ಸಿದ್ಧಾಂತ ಅಂತ ಕರೀಬೋದು. ಅಂತಹ ರಾಜಕೀಯ ಸಿದ್ಧಾಂತವು ವೈಜ್ಞಾನಿಕವಾಗಿರ್ಬೋದು ಅಥವಾ ವೈಜ್ಞಾನಿಕ ಅಲ್ಲವೂ ಕೂಡ ಇರ್ಬೋದು. ಸೊ ವೈಜ್ಞಾನಿಕವಾಗಿರ್ಬೋದು ಅಥವಾ ವೈಜ್ಞಾನಿಕ ಅಲ್ಲ ಇರೋವು ಕೂಡ ಒಂದು ರಾಜಕೀಯ ಸಿದ್ಧಾಂತಗಳಿರೋದನ್ನು ನಾವು ಕಾಣ್ತೀವಿ. ಸೊ ಫೈನಲಿ ವಿ ಡಿಸ್ಕಸ್ ಕನ್ಕ್ಲೂಷನ್. ಸೊ ಉಪಸಂಹಾರದ ಕಡೆ ನಾವು ಅಧ್ಯಯನವನ್ನು ಮಾಡೋಣ, ಸೊ ಚರ್ಚಿಸೋಣ. ಸೊ ಇಟ್ ಈಸ್ ಸ್ಪೆಕ್ಯುಲೇಷನ್ ಇನ್ ನೇಚರ್. ಸೊ ಈ ಒಂದು ರಾಜಕೀಯ ಸಿದ್ಧಾಂತ ಅನ್ನೋದು ಒಂದು ರಾಜ್ಯಶಾಸ್ತ್ರದ ಒಂದು ಸ್ವರೂಪ ಅಂತ ನಾವು ಕರೀಬೋದು. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ದ ಪೊಲಿಟಿಕಲ್ ಥಿಯರಿ, ಇಟ್ ಈಸ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ದಿ ಟೈಮ್, ಪ್ಲೇಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಇನ್ ವಿಚ್ ಇಟ್ ವಾಸ್ ಇವಾಲ್ವ್ಡ್. ಸೊ ಹೇಗೆ ರಾಜಕೀಯ ಸಿದ್ಧಾಂತವು ಆ ಒಂದು ಕಾಲ, ಸಮಯ, ಸಂದರ್ಭ ಅಥವಾ ಪರಿಸ್ಥಿತಿ ಅಥವಾ ದೇಶ, ಸೊ ವಾತಾವರಣ, ಇದಕ್ಕೆ ಸಂಬಂಧಿಸಿದಂತೆ ಸಿದ್ಧಾಂತಗಳು ರಚನೆಯಾಗಿವೆ. ಸೊ ಆ ರೀತಿಯಾದ ಒಂದು ವಾತಾವರಣದಲ್ಲಿ ಬಂದಿರೋಂಥ ಸಿದ್ಧಾಂತಗಳನ್ನು ನಾವು ಕಾಣ್ತೀವಿ. ಸೊ ಸಬೈನ್ ಎವರಿ ಪೊಲಿಟಿಕಲ್ ಥಿಯರಿ ಈಸ್ ಎ ಫ್ಯಾಕ್ಟ್. ಇಟ್ ಅಕ್ಯೂಸ್ ಇನ್ ದ ಗ್ಯಾಮೆಂಟ್ ಆಫ್ ಫ್ಯಾಕ್ಟ್ಸ್ ದಟ್ ಮೇಕ್ಸ್ ಅಪ್ ಎ ಪೊಲಿಟಿಕಲ್ ಸಿಚುಯೇಷನ್. ಸೊ ಪ್ರತಿಯೊಂದು ರಾಜಕೀಯ ಸಿದ್ಧಾಂತವು ಕೂಡ ನೈಜವಾದದು. ಅದು ಅದರ ಒಂದು ಇರುವಿಕೆ ಅಥವಾ ಅದರ ವಾಸ್ತವಿಕತೆಯು ಆ ರಾಜಕೀಯ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಸೇರ್ಪಡೆ ಆಗಿರ್ತದೆ ಅಥವಾ ಅಳವಡಿಕೆ ಆಗಿರ್ತದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಇದಿಷ್ಟು ಕೂಡ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಚಿಂತನೆ ಆಗಿದೆ. ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದದ್ದು. ಸೊ